ಬಿಜೆಪಿ ಅಭಿವೃದ್ಧಿ ಯೋಜನೆಗಳ ಮೊರೆ ಹೋಗ್ತಾ ಇರೋದು ಮೋದಿ ಹೆಸರಿನಲ್ಲಿ ಮತ ಚಲಾಯಿಸುವಂತ ಕಾಲ ಕೊನೆಗೊಂಡಿದೆ ಅನ್ನೋದರ ಸಂಕೇತನ. ಬಿಜೆಪಿ ತಾನೇ ಒಮ್ಮೆ ರೇವಡಿ ಸಂಸ್ಕೃತಿ ಅಂತ ಟೀಕೆ ಮಾಡಿದ್ದಾನೆ. ಈಗ ತಾನೇ ಉತ್ತೇಜಿಸುವ ಮೂಲಕ ತನ್ನದೇ ನಿಲುವಿಗೆ ವಿರುದ್ಧವಾಗಲಿಲ್ವಾ? ಚುನಾವಣೆಗಳನ್ನ ಉತ್ತಮ ಆಡಳಿತದ ಮೂಲಕ ಎದುರಿಸದೆ ಉಚಿತ ಕೊಡುಗೆಗಳ ಯುದ್ಧವನ್ನಾಗಿ ಪರಿವರ್ತಿಸ್ತಾ ಇದೆಯಾ ಬಿಜೆಪಿ? ರೂಪಾಯಿ ಕುಸಿತ, ಜಿಡಿಪಿ ಕುಸಿತ ಮತ್ತೆ ಹೆಚ್ಚುತ್ತಾ ಇರುವಂತಹ ನಿರುದ್ಯೋಗದಂತ ಗಂಭೀರ ಸಮಸ್ಯೆಗಳನ್ನ ನಿರ್ಲಕ್ಷ್ಯ ಮಾಡಿ ಸಾರ್ವಜನಿಕ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತಹ ತನ್ನ ಪ್ರಚಾರವನ್ನ ಬಿಜೆಪಿ ಈಗ ಹೇಗೆ ಸಮರ್ಥಿಸುತ್ತೆ? ಅಭಿವೃದ್ಧಿ ಯೋಜನೆಗಳನ್ನ ರೇವಡಿ ಅಂತ ಅಪಹಾಸ್ಯ ಮಾಡಿದಂತ ಪ್ರಧಾನಿ ಮೋದಿ ಅವರು ಈಗ ಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಅವುಗಳನ್ನೇ ಮುಂದಿಟ್ಕೊಳ್ತಾ ಇರೋದು ಯಾಕೆ? ಮತದಾರರ ಪಟ್ಟಿಗಳಲ್ಲಿ ಕೈ ಚಳಕ ತೋರಿಸುವಂತಹ ಬಿಜೆಪಿಯ ತಂತ್ರ ಪ್ರಜಾಸತ್ತಾತ್ಮಕವಾಗಿ ಚುನಾವಣೆಗಳನ್ನ ಗೆಲ್ಲುವಲ್ಲಿನ ಅದರ ವಿಶ್ವಾಸದ ಕೊರತೆಯನ್ನ ತೋರಿಸುತ್ತಾ? ಲಕ್ಷಾಂತರ ಭಾರತೀಯರ ಮೇಲೆ ನೇರವಾಗಿ ಪರಿಣಾಮ ಬೀರುವಂತಹ ಕುಸಿತಾ ಇರುವಂತಹ ರಫ್ತು, ಕಡಿಮೆ FDI ಮತ್ತೆ ಹೆಚ್ಚುತ್ತಾ ಇರುವಂತಹ ಹಣದುಬ್ಬರದಂತಹ ನಿಜವಾದ ಆರ್ಥಿಕ ಬಿಕ್ಕಟ್ಟುಗಳನ್ನ ಬಗೆಹರಿಸೋದಿಕ್ಕೆ ಬಿಜೆಪಿ ಯಾಕೆ ಹಿಂಜರಿತಾ ಇದೆ? ಪ್ರಮುಖ ಯೋಜನೆಗಳು ಮತ್ತೆ ಅಭಿವೃದ್ಧಿ ಯೋಜನೆಗಳ ವೈಫಲ್ಯದಿಂದಾಗಿ ಮೋದಿ ಅವರ ವಿಕಾಸದ ಕನಸು ಅನ್ನೋದು ಈಡೇರದ ಭರವಸೆಗಳ ದುಸ್ವಪ್ನವಾಗಿ ಮಾರ್ಪಟ್ಟಿದೆಯಾ? ಬಿಜೆಪಿಯ ಕೆಟ್ಟ ಭಾಷೆ, ಅತಿರೇಕದ ನಿಲುವು ಮತ್ತೆ ತನಗೆ ಬೇಕಾದ ಹಾಗೆ ಕಥೆಗಳನ್ನ ಕಟ್ಟೋದು ಇವೆಲ್ಲನೂ ಕ್ಷೀಣಿಸ್ತಾ ಇರುವಂತಹ ಸಾರ್ವಜನಿಕ ಬೆಂಬಲದ ಹಿನ್ನೆಲೆಯಲ್ಲಿನ ಹತಾಶೆಯ ಸಂಕೇತನ. ದಿಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೀಡಿರುವಂತಹ ಭರವಸೆಗಳ ಬಳಿಕ ಎದ್ದಿರುವಂತಹ ಈ ಪ್ರಶ್ನೆಗಳನ್ನ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಬಿಜೆಪಿ ಈಗ ಮತ ಸೆಳೆಯೋದಕ್ಕೆ ಅನುಸರಿಸ್ತಾ ಇರುವಂತಹ ತಂತ್ರಗಳ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಿಸ್ ಮಾಡಿದೆ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. 18ನೇ ಲೋಕಸಭೆ ಚುನಾವಣೆಯ ನಂತರದ 5ನೇ ಪ್ರಮುಖ ಚುನಾವಣೆಯಾಗಿ ದೆಹಲಿ ವಿಧಾನಸಭಾ ಚುನಾವಣೆ ಬಂದಿದೆ. ಅದರ ಪ್ರಚಾರ ಎರಡು ಬಗೆಯ ರಾಜಕೀಯ ಪ್ರವೃತ್ತಿಗಳನ್ನು ಕಾಣಿಸಿದೆ. ಪ್ರಧಾನಿ ಮೋದಿ ಅವರ ಹೆಸರಲ್ಲಿ ಮತ ಕೇಳುವಂತಹ ಸ್ಥಿತಿಯಲ್ಲಿ ಇನ್ನು ಮುಂದೆ ಬಿಜೆಪಿ ಇಲ್ಲ. ಮತ್ತು ಇತರ ಪಕ್ಷಗಳ ಹಾಗೇನೆ ಬಿಜೆಪಿ ಕೂಡ ಈಗ ಗೆಲುವಿಗಾಗಿ ಸ್ಥಳೀಯ ವಿಷಯಗಳನ್ನೇ ನೆಚ್ಕೊಳ್ಬೇಕಾಗಿದೆ. ಚುನಾವಣಾ ಪ್ರಚಾರ ಇನ್ನು ಮುಂದೆ ಮೋದಿ ಕೇಂದ್ರೀಕೃತವಾಗಿರೋದಿಲ್ಲ. ಇನ್ನು ಇತ್ತೀಚಿನ ವಿಧಾನಸಭಾ ಚುನಾವಣೆಗಳ ಸಮಯದಲ್ಲಿ ಜಮ್ಮು ಮತ್ತು ಕಾಶ್ಮೀರ, ಹರಿಯಾಣ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗಳಲ್ಲಿ ಮೋದಿ ರ್ಯಾಲಿಗಳು ಮತ್ತು ರೋಡ್ ಶೋಗಳು ಕಡಿಮೆ ನಡೆದಿವೆ. ಮೋದಿ ಅವರ ಪ್ರಮುಖ ಅಭಿವೃದ್ಧಿ ಯೋಜನೆಗಳು ಮತ್ತು ಕನಸಿನ ಯೋಜನೆಗಳು ಈಗ ಜನರನ್ನು ಆಕರ್ಷಿಸ್ತಾ ಇಲ್ಲ. ಅವು ಹೊಸತನವನ್ನು ಕಳೆದುಕೊಂಡಿವೆ ಅಥವಾ ಮತ್ತೊಂದು ಸರ್ಕಾರಿ ಯೋಜನೆ ಮಾತ್ರ ಅನ್ನುವಂತಾಗಿವೆ. ಇದೆಲ್ಲದರ ನಡುವೆನೇ ಬಿಜೆಪಿ ನಿಜವಾದ ವಿಷಯಗಳ ಕುರಿತ ಚರ್ಚೆಯನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಕ್ಷೀಣಿಸ್ತಾ ಇರುವಂತಹ ಆರ್ಥಿಕತೆ, ವಿಫಲ ಯೋಜನೆಗಳು ಮತ್ತೆ ಈಡೇರದ ಭರವಸೆಗಳು ಇವೆಲ್ಲನೂ ಚುನಾವಣಾ ವಿಷಯಗಳಾಗಬೇಕು. ಆದರೆ ಆರ್ಥಿಕ ಸಮಸ್ಯೆಗಳು ಮತ್ತೆ ಜೀವನೋಪಾಯದ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ಬಿಜೆಪಿ ತಪ್ಪಿಸ್ತಾ ಇದೆ. GDP ಬೆಳವಣಿಗೆ ಆಗಿರಬಹುದು, ರಫ್ತು ಮತ್ತೆ ಹೂಡಿಕೆಯಲ್ಲಿನ ಕಳಪೆತನಗಳ ಬಗ್ಗೆ ಮಾತನಾಡೋದಕ್ಕೆ ಅದು ಹಿಂಜರಿತಾ ಇದೆ. 2024-25ರ GDP ಬೆಳವಣಿಗೆಯ ಮುಂಗಡ ಅಂದಾಜಿನ ಪ್ರಕಾರ ಹಿಂದಿನ ವರ್ಷದಲ್ಲಿ 8.2 ಇದ್ದಿದ್ದು ಈಗ 6.4 ಕುಸಿದಿದೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ನಿವ್ವಳ ವಿದೇಶಿ ಹೂಡಿಕೆ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 12 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. 2014ರ ಚುನಾವಣೆಗೆ ಮೊದಲು ಮನಮೋಹನ್ ಸಿಂಗ್ ಅವರ ಆಳ್ವಿಕೆಯಲ್ಲಿ ರೂಪಾಯಿ ಮೌಲ್ಯ ಡಾಲರ್ಗೆ 58.58 ಇದ್ದದಕ್ಕಾಗಿಯೇ ಅವರನ್ನು ಮೋದಿಜಿಯವರು ಟೀಕೆ ಮಾಡಿದ್ರು. ರೂಪಾಯಿ ICUನಲ್ಲಿದೆ ಅಂತ ಆಗ ಮೋದಿಜಿಯವರು Xನಲ್ಲಿ ಹೇಳಿದ್ರು. ಆದರೆ ಅದೇ ಮೋದಿ ಅವಧಿಯಲ್ಲಿ ರೂಪಾಯಿ ಡಾಲರ್ಗೆ 86ಕ್ಕಿಂತ ಹೆಚ್ಚು ಕುಸಿದಿದೆ. 10 ವರ್ಷಗಳ ಹಿಂದೆ UPA ವಿರುದ್ಧ ವಿಫಲ ಆರ್ಥಿಕತೆ ಕಾರಣಕ್ಕಾಗಿ ದಾಳಿ ಮಾಡೋ ಮೂಲಕ ಅಧಿಕಾರಕ್ಕೆ ಬಂದಿದ್ದಂಥ ಮೋದಿ ಈಗ ಇನ್ನಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾರೆ. ಭಾರತದ ರಫ್ತು ಕಳೆದ ಡಿಸೆಂಬರ್ನಲ್ಲಿ 1% ಕುಸಿದು $38.1 ಬಿಲಿಯನ್ ತಲುಪಿದೆ. ಒಂದು ವರ್ಷದ ಹಿಂದೆ ಅದು 38.39 ಬಿಲಿಯನ್ ಆಗಿತ್ತು. ಹಿಂದೆ ಯಾವುದನ್ನ ರೇವಡಿ ಸಂಸ್ಕೃತಿ ಅಂತ ಜರ್ದಿದ್ರು ಅದನ್ನೇ ಇವತ್ತು ಚುನಾವಣೆ ಗೆಲ್ಲೋದಕ್ಕಾಗಿ ಅದನ್ನೇ ಬಳಸೋದಕ್ಕೆ ಮೋದಿಜಿಯವರು ನೋಡ್ತಾ ಇದ್ದಾರೆ. ಇನ್ನು ಆರ್ಥಿಕವಾಗಿ ದುರ್ಬಲ ವರ್ಗಗಳು ಮತ್ತು ಮಹಿಳೆಯರಿಗೆ ನೀಡಲಾಗ್ತಾ ಇದ್ದಂತಹ ಉಚಿತ ಯೋಜನೆಗಳನ್ನ ರೇವಡಿ ಅಂತ ಮೋದಿ ಅವರು ಅವಹೇಳನ ಮಾಡಿದ್ರು. ಆದರೆ ಲೋಕಸಭೆಯಲ್ಲಿ 400 ಪಾರ್ ಕನಸು ಭಗ್ನ ಆದ ಬಳಿಕ ಈಗ ಸ್ಥಳೀಯ ಮತ ಬ್ಯಾಂಕ್ ಅನ್ನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಸ್ವತಃ ಮೋದಿಜಿ ಅವರೇ ಉಚಿತ ಯೋಜನೆಗಳ ಮೊರೆ ಹೋಗ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ಕಟುವಾಗಿ ಟೀಕೆ ಮಾಡಿದಂಥ ಮೋದಿಜಿ ಈಗ ತಾವೇ ಅಂಥ ಯೋಜನೆಗಳ ಬಗ್ಗೆ ಪ್ರತಿಪಾದಿಸ್ತಾ ಇದ್ದಾರೆ. ಹರಿಯಾಣದಲ್ಲಿ ಬಿಜೆಪಿ ಮಹಿಳೆಯರಿಗೆ ಮಾಸಿಕ 2100 ರೂಪಾಯಿ ಭತ್ಯೆ, ಹಾಗೆ ವಿದ್ಯಾರ್ಥಿನಿಯರಿಗೆ ಸ್ಕೂಟಿ, ರೋಗಿಗಳಿಗೆ ಉಚಿತ ಡಯಾಲಿಸಿಸ್ ಮತ್ತೆ 2 ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ಘೋಷಣೆ ಮಾಡಿತು. ಮಹಾರಾಷ್ಟ್ರದಲ್ಲಿ NDA 146 ಉಚಿತ ಕೊಡುಗೆಗಳನ್ನು ಘೋಷಣೆ ಮಾಡಿತು. ಅವುಗಳಲ್ಲಿ ಮಹಿಳೆಯರಿಗೆ ಮಾಸಿಕ 2100 ರೂಪಾಯಿ ನೀಡುವಂತಹ ಯೋಜನೆಯಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ 46,000 ಕೋಟಿ ರೂಪಾಯಿಗಳ ಹೊರೆ ಬೀಳುತ್ತೆ.
ಇದಲ್ಲದೆ ವಿದ್ಯಾರ್ಥಿಗಳಿಗೆ ಮಾಸಿಕ ಸ್ಟೈಫಂಡ್, ಹಾಗೆ ರೈತರಿಗಾಗಿರುವಂತಹ ಯೋಜನೆಗಳು, ಕುಟುಂಬಗಳಿಗೆ ಪ್ರತಿ ತಿಂಗಳು ಅಡಿಗೆ ಅಗತ್ಯದ ಸಾಮಗ್ರಿಗಳನ್ನು ಒದಗಿಸುವಂತಹ ಅಕ್ಷಯ ಅನ್ನ ಯೋಜನೆ ಕೂಡ ಇವೆ. ಇನ್ನು ದೆಹಲಿಯಲ್ಲಿ ಎಎಪಿಯ ಉಚಿತ ಕೊಡುಗೆಗಳ ಪಟ್ಟಿಯಲ್ಲಿ ಮಹಿಳಾ ಸಮಾನ ಯೋಜನೆಯನ್ನು ತಿಂಗಳಿಗೆ 1,000 ರೂಪಾಯಿಗಳಿಂದ 2,100 ರೂಪಾಯಿಗಳೇ ಹೆಚ್ಚಿಸೋದು, ಮತ್ತೆ 60 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಉಚಿತ ಚಿಕಿತ್ಸೆ ಒದಗಿಸುವಂತಹ ಸಂಜೀವನಿ ಯೋಜನೆಗಳಿವೆ. ಇನ್ನು ಕಾಂಗ್ರೆಸ್ ನಿರುದ್ಯೋಗಿಗಳ ಕೌಶಲ್ಯ ತರಬೇತಿಗಾಗಿ 8,500 ರೂಪಾಯಿ, ಮತ್ತೆ ಪ್ಯಾರಿ ದೀದಿ ಯೋಜನೆಯಡಿ 2,500 ರೂಪಾಯಿ, ಮತ್ತೆ ಜೀವನ್ ರಕ್ಷಾ ಯೋಜನೆಯಡಿ 25 ಲಕ್ಷ ರೂಪಾಯಿ ವಿಮೆ ಭರವಸೆಯನ್ನು ನೀಡಿದೆ. ಬಿಜೆಪಿ ಮಹಿಳೆಯರಿಗೆ 2,500 ರೂಪಾಯಿ, 300 ಯೂನಿಟ್ ವಿದ್ಯುತ್ ಸೇರಿದಂತೆ ಇತರ ಲಾಭಗಳು ನೀಡೋದಾಗಿ ಹೇಳಿದೆ. ಉಚಿತ ಕೊಡುಗೆಗಳ ಜೊತೆಗೆ ಇಡೀ ಚುನಾವಣೆಯನ್ನೇ ತನ್ನ ಪರ ಮಾಡಿಕೊಳ್ಳುವಂತಹ ತಂತ್ರದಲ್ಲಿಯೂ ಬಿಜೆಪಿ ಈಗ ತೊಡಗಿದೆ. ಚುನಾವಣೆಗೂ ಬಹಳ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನು ತನಗೆ ಬೇಕಾದ ಹಾಗೆ ಬದಲಿಸಿಕೊಳ್ಳುವಂಥ ಆಟದಲ್ಲಿ ಬಿಜೆಪಿ ತೊಡಗಿದೆ. ಬಿಜೆಪಿಯ ಬೂತ್ ಸಮಿತಿಗಳು ಮತ್ತು ಪೇಜ್ ಪ್ರಮುಖರು ವಿಪಕ್ಷದ ಪರ ಮತದಾರರನ್ನು ತೆಗೆದುಹಾಕಿ ನಕಲಿ ಹೆಸರುಗಳನ್ನು ಸೇರಿಸಿರೋದಾಗಿ ಎಎಪಿ ಈಗಾಗಲೇ ಆರೋಪ ಮಾಡಿದೆ. ಚುನಾವಣಾ ಆಯುಕ್ತರಿಗೆ ಬರೆದಂತಹ ಪತ್ರದಲ್ಲಿ ಕೇಜ್ರಿವಾಲ್ ಅವರು ಇದ್ರ ಬಗ್ಗೆ ದೂರಿದ್ದಾರೆ. ಇನ್ನು ಮತದಾನಕ್ಕೂ ಮುಂಚೆನೇ ವ್ಯವಸ್ಥಿತ ಮತ ಖರೀದಿಯಲ್ಲಿ ಬಿಜೆಪಿ ತೊಡಗಿರೋದಾಗಿಯೂ ಕೂಡ ಎಎಪಿ ಆರೋಪ ಮಾಡಿದೆ. ಬಿಜೆಪಿ ನಾಯಕರು ಪ್ರತಿ ಮತಕ್ಕೆ 10,000 ರೂಪಾಯಿಯನ್ನು ತೆಗೆದುಕೊಳ್ತಾ ಇದ್ದು ಮತದಾರರಿಗೆ ಕೇವಲ 1,000 ರೂಪಾಯಿಯನ್ನು ಮಾತ್ರ ನೀಡ್ತಾ ಇದ್ದಾರೆ ಅಂತ ಕೇಜ್ರಿವಾಲ್ ಆರೋಪ ಮಾಡಿದ್ದಾರೆ. ಇದಲ್ಲದೆ ಆಯ್ದ ಮತದಾರರಿಗೆ ಬಿಜೆಪಿ ಹಣ, ಚಿನ್ನದ ಸರ ಮತ್ತು ಸೀರೆಗಳನ್ನು ವಿತರಿಸ್ತಾ ಇರೋದಾಗಿಯೂ ಕೂಡ ಕೇಜ್ರಿವಾಲ್ ದೂರಿದ್ದಾರೆ. ಕೇಜ್ರಿವಾಲ್ ದೂರಿನ ಬಳಿಕ ಬಿಜೆಪಿ ಅಭ್ಯರ್ಥಿ ಪರ್ವೇಶ್ ಶರ್ಮಾ ಮತದಾರರಿಗೆ ಶೂಗಳನ್ನು ವಿತರಿಸ್ತಾ ಇರೋದ್ರ ಬಗ್ಗೆ ತನಿಖೆಗೆ ಈಗ ಚುನಾವಣಾ ಆಯೋಗ ಆದೇಶ ನೀಡಿದೆ. ಮುಖ್ಯಮಂತ್ರಿ ಆತಿಶ್ ಅವರ ಪ್ರಕಾರ ಬಿಜೆಪಿ 10% ನಕಲಿ ಮತದಾರರನ್ನ ಸೇರಿಸೋದಕ್ಕೆ ಮತ್ತು 5% ವಿಪಕ್ಷದ ಮತಗಳನ್ನು ಪಟ್ಟಿಯಿಂದ ತೆಗೆದುಹಾಕೋದಕ್ಕೆ ಯೋಜಿಸಿದೆ. ಆರ್ಥಿಕ ವಿಷಯಗಳ ಬಗ್ಗೆ ಗಂಭೀರ ಚರ್ಚೆಯನ್ನು ಬಿಜೆಪಿ ಯಾಕೆ ತಪ್ಪಿಸ್ತಾ ಇದೆ ಅನ್ನೋದು ಕೂಡ ಇಲ್ಲಿ ದೊಡ್ಡ ಪ್ರಶ್ನೆ. ಆದರೆ ಈ ಪ್ರಮುಖ ವಿಷಯಗಳ ಬದಲು ಕ್ಷುಲ್ಲಕ ವಿಷಯಗಳ ಮೇಲೇನೆ ಎಲ್ಲರ ಗಮನ ಹರಿಯುವಂತೆ ನೋಡ್ಕೊಳ್ಳಲಾಗ್ತಾ ಇದೆ. ಅಂಥ ಒಂದು ಉದಾಹರಣೆ ಅಂತಂದರೆ ಕೇಜ್ರಿವಾಲ್ ಅವರ ಶೀಶ್ ಮಹಲ್ ಸುತ್ತಲಿನ ಒಂದು ವಿವಾದ. ಕೇಜ್ರಿವಾಲ್ ತಿರುಗೇಟು ನೀಡೋವರೆಗೂ ಕೂಡ ಆ ಆರೋಪಗಳು ಮೀಡಿಯಾಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ 2 ವಾರಗಳ ಕಾಲ ಜೋರಾಗಿ ಸದ್ದು ಮಾಡಿದ್ವು. 2,700 ಕೋಟಿ ಮೌಲ್ಯದ ಮನೆಯನ್ನು ತನಗಾಗಿ ಮಾಡಿಕೊಂಡವರು, 8,400 ಕೋಟಿಯ ವಿಮಾನದಲ್ಲಿ ಹಾರೋರು, 10 ಲಕ್ಷ ಮೌಲ್ಯದ ಸೂಟನ್ನು ಧರಿಸುವವರು ಶೀಶ್ ಮಹಲ್ ಬಗ್ಗೆ ಮಾತನಾಡಬಾರ್ದು ಅಂತ ಕೇಜ್ರಿವಾಲ್ ಮೋದಿಜಿಯವರಿಗೆ ತಿರುಗೇಟನ್ನು ಕೊಟ್ಟಿದ್ರು. ಇನ್ನು ಈ ಮಧ್ಯ ಎಎಪಿ ಚುನಾವಣಾ ಘೋಷಣೆಗಳ ವಿರುದ್ಧ ದಿಲ್ಲಿ ಸರ್ಕಾರದ ಸಚಿವಾಲಯಗಳೇ ಪ್ರಕಟಣೆಯನ್ನು ಹೊರಡಿಸುವಂತೆ ಮಾಡೋವರೆಗೂ ಕೂಡ ಬಿಜೆಪಿ ಹೋಗಿತ್ತು. ಈ ರೀತಿ ಬಿಜೆಪಿ ರಾಜಕೀಯದ ದ್ವಂದ್ವಗಳು ಒಂದೊಂದಾಗಿ ಬಯಲಾಗ್ತಾ ಇವೆ. ಅದರ ಸುಳ್ಳುಗಳಲ್ಲಿ ತಾನೇ ಜರ್ದಿದ್ದಂಥ ಉಚಿತ ಯೋಜನೆಗಳನ್ನು ಮುಂದಿಟ್ಟು ಪ್ರಚಾರ ಮಾಡುವಲ್ಲಿ, ಮತದಾರರ ಪಟ್ಟಿಯನ್ನು ತಿರುಚುವಲ್ಲಿ, ಕಡೆಗೆ ಪ್ರಮುಖ ವಿಷಯಗಳನ್ನು ಬದಿಗೆ ಸರಿಸಿ ಕ್ಷುಲ್ಲಕ ವಿಷಯಗಳ ಬಗ್ಗೆ ಅಬ್ಬರಿಸಿ ಮಾತಾಡೋದ್ರಲ್ಲಿ ಆ ದ್ವಂದ್ವ ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಅಲ್ವಾ ನಮ್ಮ ದೇಶದ ಮಹಾನಾಯಕರೊಬ್ಬರು ಮೊದಲೇ ಹೇಳಿದ್ದು, ಹಿಪೋಕ್ರಸಿ ಕಿ ಭಿ ಸೀಮಾ ಹೋತಿ ಹೈ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.